ಬುರುಡೆ ರಹಸ್ಯ ಹೊರತೆಗೆಯಲು ಎಂಟ್ರಿ ಕೊಡುತ್ತಾ ಎನ್ಐಎ. ಧರ್ಮಸ್ಥಳ ಕೇಸ್ ಎನ್ಐಗೆ ವಹಿಸಿ ಎಂದ ಕೇರಳ ಸಂಸದ. ಅಮಿತ್ ಶಾಗೆ ಪತ್ರ ಬರೆದ ಸಂತೋಷ್ ಕುಮಾರ್. ಸಮಗ್ರ ಮತ್ತು ನಿಷ್ಪಕ್ಷಪಾತ ತನಿಖೆಗಾಗಿ ಎಸ್ಐಟಿ ರಚನೆ. ಕ್ರಿಮಿನಲ್ ಪ್ರಕರಣಗಳನ್ನು ಸಮಗ್ರ ತನಿಖೆ ನಡೆಸಿ. ಧರ್ಮಸ್ಥಳ ಕೇಸ್ ಬಗ್ಗೆ ಸಿಎಂ ಫಸ್ಟ್ ರಿಯಾಕ್ಷನ್. ಧರ್ಮಸ್ಥಳ ಕೇಸ್ನಲ್ಲಿ ಸರ್ಕಾರ ಮುಚ್ಚಿಡುವ ಅಂಶ ಏನಿಲ್ಲ. ಸಮರ್ಪಕ ತನಿಖೆಗಾಗಿ ಎಸ್ಐಟಿ ರಚನೆ. ಬೆಂಗಳೂರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ. ಮುನಿಸು ಮರೆತು ಒಂದಾದ್ರ ರೆಡ್ಡಿ ರಾಮುಲು. ಕೊಪ್ಪಳದಲ್ಲಿ ಇಬ್ಬರು ಕೈ ಮೇಲೆತ್ತಿದ ವಿಜಯೇಂದ್ರ. ರಾಮುಲು ಆತ್ಮೀಯ ಗೆಳೆಯ ಎಂದ ಜನಾರ್ದನ್ ರೆಡ್ಡಿ. ಪಂಚಮಸಾಲಿ ಶ್ರೀಗಳ ಆರೋಗ್ಯದಲ್ಲಿ ಚೇತರಿಕೆ. ಕೆರೋಡಿ ಆಸ್ಪತ್ರೆಯಿಂದ ಸ್ವಾಮೀಜಿ ಡಿಸ್ಚಾರ್ಜ್. ಭಕ್ತರೊಂದಿಗೆ ಕೂಡಲ ಸಂಗಮ ಪೀಠಕ್ಕೆ ಆಗಮನ.